ಸರ್ವ ಕಷ್ಟಗಳನ್ನು ಸಕಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂತಹ ಅಷ್ಟ ಐಶ್ವರ್ಯವನ್ನು ಪ್ರಾಪ್ತಿ ಮಾಡುವಂಥ ಆರೋಗ್ಯ ಭಾಗ್ಯವನ್ನು ಕೊಡುವಂಥ ಶಕ್ತಿಪೀಠದ ಮುಂದೆ ಅಂದರೆ ದುರ್ಗಾದೇವಿ, ಮಾರಿಯಮ್ಮ ಮತ್ತು ಬನಶಂಕರಿ ದೇವಿ ಹೀಗೆ ಶಕ್ತಿ ಸ್ವರೂಪಿಣಿಯಾದ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಂತು ಹೋದಂಥ ಕಾರ್ಯಗಳು ಮತ್ತೆ ಕೈಗೂಡುತ್ತದೆ. ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ, ದುಷ್ಟಶಕ್ತಿಗಳ ಕಾಟ ತಪ್ಪುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಆಷಾಢ ಮಾಸದಲ್ಲಿ ಅತಿ ಮುಖ್ಯವಾಗಿ ಶಕ್ತಿಯ ಒಂದು ಸ್ವರೂಪಿಣಿಯಾದಂಥ ದುರ್ಗಾಮಾತೆಯ ದೇವಸ್ಥಾನ ಆಗಿರ್ಬೋದು, ಚಂಡಿಕಾ ದೇವಸ್ಥಾನ ಆಗಿರ್ಬೋದು, ಮಹಾಕಾಳಿ ದೇವಸ್ಥಾನ ಆಗಿರ್ಬೋದು, ಮಾರಿಯಮ್ಮ, ಕರಿಯಮ್ಮ ಈ ರೀತಿಯಾದಂಥ ಶಕ್ತಿ ದೇವತೆಯರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಸರ್ವ ಕಷ್ಟಗಳು ಕಾರ್ಪಣ್ಯಗಳು ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ. ಹಾಗಾದರೆ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಯಾರ್ಯಾರು ಮಾಡಬೇಕು, ಯಾರು ಮಾಡಬಾರ್ದು ಮತ್ತು ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟು ನಿಂಬೆಹಣ್ಣನ್ನು ದೀಪಾರಾಧನೆಯನ್ನು ಮಾಡಬೇಕು ಮತ್ತು ಯಾವ ರೀತಿ ನಾವು ಈ ಒಂದು ದೀಪವನ್ನು ಹಚ್ಚೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಮುಖ್ಯವಾಗಿ ಯಾವ ಸಮಯದಲ್ಲಿ ಹಚ್ಚಿದರೆ ಅತಿ ಶೀಘ್ರವಾದ ಫಲ ಸಿಗುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಇದು ನಮ್ಮ ಒಂದು ಧಾರವಾಡದ ಶಕ್ತಿಪೀಠ ಅಂದರೆ ದುರ್ಗಾದೇವಿ ದೇವಸ್ಥಾನ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಅತ್ಯಂತ ಹೆಚ್ಚಿನ ಭಕ್ತರು ಬಂದು ಈ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇಲ್ಲಿನ ವಿಶೇಷ ಏನಂದರೆ 16 ಶುಕ್ರವಾರ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಈ ಒಂದು ದೇವಸ್ಥಾನದಲ್ಲಿ ನೆರವೇರಿಸ್ತಾರೆ. ಅಂದರೆ ಒಂದು ಶುಕ್ರವಾರ 1 ನಿಂಬೆಹಣ್ಣು, ಮತ್ತು 2ನೇ ಶುಕ್ರವಾರ 2 ನಿಂಬೆಹಣ್ಣು, 3ನೇ ಶುಕ್ರವಾರ 3 ನಿಂಬೆಹಣ್ಣು, ಈ ರೀತಿಯಾಗಿ ಏರಿಸ್ಕೊಂಡೋಗಿ ಮಾಡ್ತಾರೆ. ಇನ್ನು ನಮ್ಗೆ ಆ ರೀತಿಯೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು, ಕೆಲ್ಸಕ್ಕೆ ಹೋಗ್ತೀವಿ ಆಗಲ್ಲ ಅನ್ನೋರಿಗೆ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯರ ಒಂದು ಶಕ್ತಿ ಪ್ರಭಾವ ಜಾಸ್ತಿ ಇರುತ್ತದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಸಂಕಲ್ಪಪೂರ್ವಕವಾಗಿ ಹಚ್ಚೋದಾದರೆ 1 ವಾರ ಆದರೂ ಹಚ್ಬೋದು, 5 ವಾರ ಹಚ್ಬೋದು, ಅಥವಾ 9 ವಾರನಾದರೂ ಹಚ್ಬೋದು. ಆದರೆ ನಾವು ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಈ ಒಂದು ಶಕ್ತಿ ದೇವತೆಯರ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಎಲ್ಲ ಕೆಲಸಗಳಲ್ಲಿ ಯಶಸ್ಸು, ಆರೋಗ್ಯ ಭಾಗ್ಯ ಮತ್ತು ಹಣಕಾಸಿನ ತೊಂದರೆಗಳು ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇರುವಂಥ ಎಲ್ಲ ರೀತಿಯ ತೊಂದರೆಗಳು ಮತ್ತು ಮನೆಯಲ್ಲಿರುವಂಥ ನೆಗೆಟಿವಿಟಿ ಅನ್ನೋದಾದ್ದು ಮತ್ತು ಮನಸ್ಸಲ್ಲಿ ಯಾವಾಗೂ ನಕಾರಾತ್ಮಕ ವಿಚಾರಗಳು, ಹಾಗಾಗುತ್ತೆ ಹೀಗಾಗುತ್ತೆ ಏನು ಮಾಡೋದು, ಈ ರೀತಿಯಾಗಿ ಒಂಥರ ತಳಮಳ ಅನ್ನೋದು ಆಗುತ್ತೆ ಅನ್ನೋರು ತಪ್ಪದೆ ಈ ಒಂದು ಆಷಾಢ ಮಾಸ ಶ್ರಾವಣ ಮಾಸದಲ್ಲಿ ನಿಮಗೆ ಎಷ್ಟು ವಾರ ಸಾಧ್ಯನೋ ಅಷ್ಟು ವಾರ ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಸಹ ದೂರವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು, ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ವಿಶೇಷವಾಗಿ ಈ ದೀಪವನ್ನು ಎಲ್ಲಿ ಹಚ್ಚಬೇಕು, ಎಲ್ಲಿ ಹಚ್ಚಬಾರ್ದು ಮತ್ತು ಯಾರು ಹಚ್ಚಬೇಕು, ಯಾರು ಹಚ್ಚಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇನ್ನು ಈ ಒಂದು ವಿಶೇಷವಾದಂಥ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಆಷಾಢ ಮಾಸದಲ್ಲಿ 1 ವಾರ ಮಾಡ್ತೀನಿ ಅಂದರೆ ನಾವು ಬರೀ 1 ನಿಂಬೆಹಣ್ಣು ಅಥವಾ 5 ನಿಂಬೆಹಣ್ಣು, 3 ನಿಂಬೆಹಣ್ಣು ಈ ರೀತಿಯಾಗಿ ಅಥವಾ 8 ನಿಂಬೆಹಣ್ಣು ತಗೊಂಡು ಮೊದಲಿಗೆ ಮನೆಯಲ್ಲಿ ನಾವು ಅವನ್ನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಹಾಗೆ ತೊಗೊಂಡೋಗಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಒಂದು ತಟ್ಟೆಯಲ್ಲಿ ಅದನ್ನು ಇಟ್ಕೋಬೇಕು. ಆ ನಿಂಬೆಹಣ್ಣುಗಳನ್ನ ಇಟ್ಕೊಂಡು ದೇವಸ್ಥಾನದಲ್ಲಿ ದೇವಿಯ ಮುಂದೆ ಕೂತ್ಕೊಂಡಿರ್ತಾರಲ್ಲ ಅಲ್ಲಿ ಪೂಜಾರ ಅವ್ರ ಕಡೆ ಕೊಟ್ಟರೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ನಾವು ನಿಂಬೆಹಣ್ಣನ್ನು ತಾಟೊಳಗೆ ಇಟ್ಟು ಅದನ್ನು ತಟ್ಟೆ ಸಮೇತ ಅಲ್ಲಿ ಕೊಟ್ಟರೆ ಅವರು ದೇವಿಗೆ ಮುಟ್ಟಿಸಿ ಕೊಡ್ತಾರೆ ಸ್ನೇಹಿತರೆ. ಇದು ಇಲ್ಲಿ ನಡೆಯುವಂಥ ಒಂದು ಪದ್ಧತಿ. ಅದೇ ರೀತಿಯಾಗಿ ನಾವು ಆ ನಿಂಬೆಹಣ್ಣುಗಳನ್ನ ತಂದು ಶುದ್ಧವಾಗಿ ಅದನ್ನು ನೀಟಾಗಿ ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲಿರುವಂಥ ತಿರುಳು ರಸವನ್ನೆಲ್ಲ ತೆಗೆದು ಅಲ್ಲಿ ಡಸ್ಟ್ಬಿನ್ ಇರುತ್ತೆ ಅದಕ್ಕೆ ಹಾಕಿ ಎಲ್ಲ ನಿಂಬೆಹಣ್ಣನ್ನು ಒಂದು
ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮೊದಲಿಗೆ ಪ್ಲೇಟಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆಮೇಲೆ ಆ ನಿಂಬೆಹಣ್ಣುಗಳನ್ನ ಕಟ್ ಮಾಡಿದಂಥ ನಿಂಬೆಹಣ್ಣುಗಳನ್ನ ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನ ಇಟ್ಟು ಅದಕ್ಕೆ ನೀವು ಕೊಬ್ಬರಿ ಎಣ್ಣೆ ಬೇಕಾದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು. ದೀಪಕ್ಕೆ ಹಾಕೋ ಎಣ್ಣೆ ಹಾಕ್ತೀನಂದರೆ ಎಣ್ಣೆನೂ ಹಾಕ್ಬೋದು. ಇಲ್ಲಾಂದರೆ ತುಪ್ಪದ ಒಂದು ದೀಪ ಹಚ್ತೀನಿ ಅನ್ನೋದಾದರೆ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ದೇವಿಗೆ ಬೆಳಗ್ಗೆ ಆನಂತರ 3 ಸರ್ತಿ ನಾವು ದೇವಿಗೆ ಆರತಿಯನ್ನು ಮಾಡಿ ದೇವಸ್ಥಾನದ ಮುಂದೆ ಕಟ್ಟೆಯ ಮೇಲೆ ಇಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ದೀಪವನ್ನು ಹೆಚ್ಚಾಗಿ ರಾಹುಕಾಲದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಮತ್ತು ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಆಷಾಢ ಮಾಸದಲ್ಲಿ ಶಕ್ತಿ ದೇವಸ್ಥಾನದಲ್ಲಿ ಈ ಒಂದು ದೀಪಾರಾಧನೆಯನ್ನು ರಾಹುಕಾಲದಲ್ಲಿ ಮಾಡಿದರೆ ಹಿಡಿದಂಥ ಕೆಲಸಗಳಲ್ಲಿ ಯಶಸ್ಸು ಖಂಡಿತ ಅಂತ ಹೇಳ್ತಾರೆ. ಇನ್ನು ಶುಕ್ರವಾರ ದಿವಸ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಮತ್ತು ಮಂಗಳವಾರ ಮಧ್ಯಾಹ್ನ 3:30ಯಿಂದ 4:30ವರೆಗೂ ರಾಹುಕಾಲ ಇರುತ್ತೆ. ಈ ಸಮಯದಲ್ಲಿ ಈ ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ವಿಶೇಷ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಸಹ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಯಾರು ಈ ದೀಪಾರಾಧನೆಯನ್ನು ಮಾಡಬೇಕಂದ್ರೆ ಮನೆಯಲ್ಲಿರುವಂಥ ಮದುವೆ ಆಗಿರೋರು ಮಾಡ್ಬೋದು, ಮದುವೆ ಆಗದೇ ಇಲ್ದಿರೋರು ಮಾಡ್ಬೋದು. ಆದರೆ ಒಂದೇ ಮನೆಯವರು ಇಬ್ಬಿಬ್ಬರು ಈ ದೀಪಾರಾಧನೆಯನ್ನು ಮಾಡಬಾರ್ದು. ಒಂದೇ ಜೊತೆಗೇ ಈ ದೀಪವನ್ನು ಹಚ್ಚಿ ಬೆಳಗ್ಬೋದು. ಓರ್ಗಿತ್ತಿಯರಾಗ್ಬೋದು ಅಥವಾ ಅಕ್ಕ ತಂಗಿಯರಾಗ್ಬೋದು. ಇಂಥವರು ನಾನು ಮಾಡ್ತೀನಿ ನೀವೂ ಮಾಡು ಅಂತ ಬೇರೆ ಬೇರೆಯಾಗಿ ಮಾಡೋ ಹಾಗಿಲ್ಲ. ಇಬ್ಬರು ಜೊತೆಗೆ ಕೂಡಿ ಒಂದೇ ಇದರಲ್ಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ವಿಶೇಷ ಅಂದರೆ ಸೂತಕ ಇರೋರು ಈ ಒಂದು ದೀಪಾರಾಧನೆಯನ್ನು ಮಾಡಬಾರ್ದು. ಮತ್ತು ಮುಟ್ಟಾದಂಥ ಮಹಿಳೆಯರು 5 ದಿನದವರೆಗೂ ಈ ದೀಪಾರಾಧನೆಯನ್ನು ಮಾಡೋಕ್ಕೆ ಬರೋಲ್ಲ. ಮತ್ತು ಆಮೇಲೆ ಪ್ರೆಗ್ನೆಂಟ್ ಇರುವಂಥ ಗರ್ಭಿಣಿ ಸ್ತ್ರೀಯರು ಈ ಒಂದು ದೀಪಾರಾಧನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಎಷ್ಟು ನಿಂಬೆಹಣ್ಣುಗಳ ದೀಪಾರಾಧನೆಯನ್ನು ಮಾಡಬೇಕಂದ್ರೆ 1 ಅಥವಾ 3 ನಿಂಬೆಹಣ್ಣು ಅಂದರೆ 6 ದೀಪ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ 5 ನಿಂಬೆಹಣ್ಣು, 8 ನಿಂಬೆಹಣ್ಣು, 9 ನಿಂಬೆಹಣ್ಣು, ಈ ರೀತಿಯಾಗಿ ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ನಿಂಬೆಹಣ್ಣನ್ನು ತೊಗೊಂಡೋಗಿ ನೀವು ಎಷ್ಟು ಮಾಡಬೇಕಂತ ಸಂಕಲ್ಪ ಮಾಡ್ಕೊಳ್ತೀರಲ್ಲ ಅಷ್ಟನ್ನು ಹಚ್ಚಿ ಬರ್ಬೋದು. ಇನ್ನು ವಿಶೇಷ ಅಂದರೆ 1 ಮಂಗಳವಾರ ಆದರೂ ಹಚ್ಬೋದು, 1 ಶುಕ್ರವಾರ ಆದರೂ ಹಚ್ಬೋದು. ಅಥವಾ ಇನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಮಗೆ ತುಂಬಾ ವಿಶೇಷವಾದಂಥ ದಿನಗಳು ಸಿಗುತ್ತೆ. ಅಷ್ಟೇ ಅಲ್ಲದೆ ಇವತ್ತಿನಿಂದ ಗುಪ್ತ ನವರಾತ್ರಿ ಪ್ರಾರಂಭ ಆಗುತ್ತದೆ. ಹಾಗಾಗಿ ಈ 9 ದಿನಗಳು ಸಹ ನಾವು ದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ಬೋದು. ನಿಮ್ಮ ಪೀರಿಯಡ್ಸ್ ಡೇಟ್ಸ್ನೆಲ್ಲ ನೋಡಿಕೊಂಡು ನೀವು 1 ವಾರ ಮಾಡ್ತೀನಿ ಅಂದರೆ 1 ವಾರ ಮಾಡ್ಬೋದು, ಇಲ್ಲಾಂದರೆ 5 ವಾರ ಮಾಡ್ಬೋದು ನಿಮಗೆ. ಇಲ್ಲಾಂದರೆ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ನಮಗೆ 8 ಮಂಗಳವಾರ 8 ಶುಕ್ರವಾರಗಳು ಸಿಗುತ್ತದೆ. ಆ ಒಂದು 8 ವಾರಗಳು ಸಹ ನಾವು ಬೇಕಾದರೆ ಮಾಡ್ಬೋದು. ಮತ್ತು ಈ ಒಂದು ದೀಪವನ್ನು ಆದಷ್ಟು ರಾಹುಕಾಲದಲ್ಲಿ ಹಚ್ಚೋದ್ರಿಂದ ನಮಗೆ ಯಾವ ರೀತಿ ನಾವು ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಹಚ್ಚುತ್ತೀವಲ್ಲ ಆ ಒಂದು ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ನಿಂಬೆಹಣ್ಣುಗಳನ್ನ ಹಚ್ಚಬೇಕಾದಾಗ ಮುಖ್ಯವಾಗಿ ನಿಂಬೆಹಣ್ಣು ಹೋಲಾಗಬಾರ್ದು, ಅಂದರೆ ತೂತ ಆಗಬಾರ್ದು, ಮುರಿಬಾರ್ದು, ಕಟ್ಟಾಗಬಾರ್ದು. ಆ ರೀತಿಯಾಗಿ ನಾವು ಸೂಕ್ಷ್ಮವಾಗಿ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ತಿರುಳನ್ನು ತೆಗಿಬೇಕಾದಾಗ ಹೋಲೇನಾದರೂ ಆದರೆ ಅದನ್ನು ಚೆಲ್ಲಿ ಮತ್ತು ಬೇರೆ ನಿಂಬೆಹಣ್ಣನ್ನು ತಗೊಂಡು ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ನಿಯಮವನ್ನು ಈ ಒಂದು ದೀಪಾರಾಧನೆಯಲ್ಲಿ ಮುಖ್ಯವಾಗಿ ನಾವು ಪಾಲಿಸಬೇಕಾಗುತ್ತೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ನಿಂಬೆಹಣ್ಣಿನ ದೀಪಾರಾಧನೆಯ ಮಹತ್ವವೇನು, ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟು ವಾರ ಹಚ್ಚಬೇಕು, ಯಾರು ಹಚ್ಚಬಾರದು, ಯಾರು ಹಚ್ಚಬೇಕು, ಮತ್ತು ಈ ನಿಂಬೆಹಣ್ಣಿನ ದೀಪಾರಾಧನೆಯಿಂದ ಸಿಗುವ ಅಪಾರವಾದ ಫಲಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ.